ಸ್ಮಗ್ಲರ್ಸ್ಗಳ ಹೆಜ್ಜೆ ಜಾಡು ಹಿಡಿಯೋದು, ಅವರನ್ನು ಚೇಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಒಂದು ಕೈ ನೋಡೇ ಬಿಡೋಣ, ರಿಸ್ಕ್ ತಗೊಂಡೇ ಬಿಡೋಣ ಅಂತ ಕವರ್ ಸ್ಟೋರಿ ತಂಡ ಈ ಸ್ಮಗ್ಲರ್ಗಳ ಹೆಜ್ಜೆ ಜಾಡನ್ನು ಹುಡುಕೊಂಡು ಹೊರಟೇ ಬಿಡ್ತು. ಕಾಡುಗಳ್ಳರ ಕಳ್ಳಾಟಗಳು ನಡೆಯೋದು ಕಾರ್ಗತ್ತಲಲ್ಲೇ. ಅದಕ್ಕಾಗಿಯೇ ಕವರ್ ಸ್ಟೋರಿ ತಂಡ ಕೊರೆವ ಚಳಿಯನ್ನು ಲೆಕ್ಕಿಸದೆ ಹೊರಟಿತು ನಡುರಾತ್ರಿಯ ಬೇಟೆಗೆ. ಈ ಕಳ್ಳರು ಬಂಡೀಪುರ ಮತ್ತು ನಾಗರಹೊಳೆ ಕಾಡೊಳಗೆ ಸಂಜೆ ಸುಮಾರು 7 ಗಂಟೆ ಹೊತ್ತಿಗೆ ತೆಪ್ಪದ ಮೂಲಕ ಪ್ರವೇಶಿಸುತ್ತಾರೆ. ಕಾಡಲ್ಲಿ ತಮ್ಮ ಕಳ್ಳದಂಧೆ ಮುಗಿಸಿ ನಡುರಾತ್ರಿಯಲ್ಲಿ ಅರಣ್ಯ ಪ್ರದೇಶದ ಮೂಲಕ ದಾಟಿ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತು. ಅದೇ ದಾರಿಯನ್ನ ಹುಡುಕುತ್ತಾ ಸುಮಾರು 40 ಕಿಲೋಮೀಟರ್ ದೋಣಿಯಲ್ಲಿ ಸಾಗಿದೆವು. ರಾತ್ರಿ ಇಡೀ ಕಾದೆವು. ನಿಧಿರಾ ರಾಣಿ ಆಗಾಗ ಕಾಡುತ್ತಿದ್ರು ಕಳ್ಳರನ್ನು ಕಾಣಲೇಬೇಕು ಅಂತ ಹಠ ಹಿಡಿದು ಕುಳಿತೆವು. ಆದ್ರೆ ಮೊದಲ ರಾತ್ರಿ ನಮ್ಮ ಬೇಟೆ ಬರಲೇ ಇಲ್ಲ. ಬೇಜಾರಾಗಿ ಬರಿಗೈಯಲ್ಲಿ ವಾಪಸ್ಸಾದೆವು. ಮರಳಿ ಯತ್ನವ ಮಾಡಿದೆವು. ಎಷ್ಟೇ ಕಷ್ಟ ಆಗ್ಲಿ ಈ ಕಳ್ಳರ ಕಳ್ಳಾಟವನ್ನ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲೇಬೇಕು ಅಂತ ಮರುದಿನ ರಾತ್ರಿ ಮತ್ತೆ ಕಬಿನಿ ಯಾತ್ರೆ ಪ್ರಾರಂಭಿಸಿದೆವು. ಅರಣ್ಯ ಸಂಪತ್ತನ್ನ ಲೂಟಿ ಹೊಡೆಯುವ ಸ್ಮಗ್ಲರ್ಸ್ಗಳ ಜಾಡು ಹಿಡಿಯಲು ನಮ್ಮ ತಂಡ ರೆಡಿಯಾಗಿಯೇ ಬಿಡ್ತು. ನಡು ರಾತ್ರಿಯಲ್ಲಿ ಬೋಟು ಹತ್ತಿ ಕಪಿಲಾ ನದಿಗೆ ಇಳದೇ ಬಿಟ್ವಿ. ಕಣ್ಣಲ್ಲಿ ಕಣ್ಣಿಟ್ಟು ಖದೀಮರಿಗಾಗಿ ಕಾದೆವು. ಇವತ್ತು ಕಳ್ಳರು ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನಮಗಿತ್ತು. ಯಾಕಂದ್ರೆ ನಾಗರಹೊಳೆ ಬಂಡೀಪುರ ಅರಣ್ಯಧಾಮಕ್ಕೆ ಅಂಟಿಕೊಂಡಿರುವ ಗಂಡತ್ತೂರು, ಗುಂಡೆತ್ತೂರು ಗ್ರಾಮದ ಕೆಲವರು ಸ್ಮಗ್ಲಿಂಗ್ ಅನ್ನೇ ದಿನಕಸುಬು ಮಾಡಿಕೊಂಡಿದ್ದಾರೆ. ಅವರೇ ಈ ಸ್ಮಗ್ಲಿಂಗ್ನ ಪ್ರಮುಖ ಆರೋಪಿಗಳು ಅಂತ ವಲಯ ಅರಣ್ಯಾಧಿಕಾರಿ ಸತೀಶ್ ಕೂಡ ತಿಳಿಸಿದ್ರು. ನಮ್ಮ ಕಡೆ ಗುಂಡತ್ತೂರು, ಉದ್ಗೂರು ಅಂತೇಳಿ ವಿಲೇಜ್ ಇದೆ. ಆ ಕಡೆ ಗಂಡತ್ತೂರು ಅಂತ ಇದೆ. ಇದ್ರಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಮೀನ್ ಹಿಡಿಯೋ ಒಂದು ವಿಚಾರಕ್ಕೆ ಹೋದಾಗ ಕೆಲವ್ರಿಗೆ ದುಡ್ಡಿನ ಆಸೆ ಇರ್ತದಲ್ಲ, ಗೊತ್ತಲ್ಲ. ಕಾಡು ಹಂಚು ಅಂತ ಹೇಳಿದ್ಮೇಲೆ ಮೇಡಮ್ ಎಲ್ಲಾದ್ರೂ ಏನಾದ್ರು ಇದ್ದೇ ಇರ್ತದಲ್ವಾ. ಈಗ ಸಿಟಿಗಳಲ್ಲಿ ATM ಯಾಕೆ ಹೊಡಿತಾರೆ? ಅಲ್ಲಿ ದುಡ್ಡಿದೆ, ಅಲ್ಲೇ ಹೊಡಿತಾರೆ. ದೊಡ್ಡ ಶ್ರೀಮಂತರ ಮನೆ ಯಾಕೆ ಹೊಡಿತಾರೆ? ದುಡ್ಡಿದೆ, ಹೊಡಿತಾರೆ. ಅದೇ ರೀತಿ ಇವರಿಗೆ ಕಾಡು ಹಂಚಲ್ಲಿ ಇವ್ರಿಗೆ ಮರಗಳಿದೆ, ಮರಗಳಿಗೋಸ್ಕರ. ಅಷ್ಟೇ ಅಲ್ಲದೆ ನಾವು ಗುಂಡೆತ್ತೂರಿನಲ್ಲಿ ನಡೆಸಿದ ರಹಸ್ಯ ಕಾರ್ಯಾಚರಣೆಯ ವೇಳೆಯೂ ಕೆಲ ಪ್ರಮುಖ ಮಾಹಿತಿಗಳು ಬಯಲಾಗಿದ್ದವು. ಕಾಕನಕೋಟೆಯ ಮರಬೇಕು ಅಂತ ಕೇಳಿಕೊಂಡ ಹೋದ ನಮಗೆ ಅಲ್ಲಿ ಒಬ್ಬ ಸ್ಮಗ್ಲರ್ ಕೊಟ್ಟ ಮಾಹಿತಿ ಹೀಗಿತ್ತು. ಈ ರೋಸ್ ವುಡ್ ಆಗಲಿ ಯಾವ್ದು ಇರ್ತಲ್ಲ ಅಣ್ಣ, ಅದಕ್ಕೆಲ್ಲ ಏನೇನು ರೇಟ್ ಇರ್ತದೆ ಸ್ವಲ್ಪ ಹೇಳಿದ್ರೆ? ಸರ್ ರೈಟ್ ಅಂದರೆ ಒಂದು 2 ಲಕ್ಷ 2.5 ಲಕ್ಷ ಆಗುತ್ತೆ ಈಗ ತರಬೇಕಂದ್ರೆ ಮರಗಳು. ಹೆಂಗೆ ತರ್ತೀರ ನೀವು ಕಾಡಿಂದ ಅದನ್ನು? ಸರ್ ಫಾರೆಸ್ಟ್ ಅವ್ರಿಗೂ ನಮಗೆ, ನಾವು ಕಾಡಿಗೆ ಹೋದ್ರೆ ನಮಗೆ ಕ್ಯಾರಿ ಅನ್ನಕ್ಕಿಲ್ಲ ಅವರು. ನಾವು ಹೋದರೆ ಸುಮ್ಮನೆ ಇರ್ತಾರೆ. ಹೇಗೆ ನಾವು ಫಾರೆಸ್ಟ್ನವ್ರು ಒಳಗಡೆ ಹೋದರೆ ಅವ್ರು ದುಡ್ಡು ಕೊಟ್ಟರೆ ಸುಮ್ಮನೆ ಆಯ್ತಾರೆ. ದುಡ್ಡು ಕೊಡ್ತೀವಿ ನಾವು ಅವ್ರಿಗೆ, ನಮ್ಮನ್ನ ಅವ್ರಿಗೆ ಕ್ಯಾರಿ ಅನ್ನಕ್ಕಿಲ್ಲ. ಅವರು ತಿಂಗಳು ಕೊಡಬೇಕು? ತಿಂಗಳು ಕೊಡ್ಬೇಕು ಸರ್. ನಾವು ಅಲ್ಲಿ ಈ ರೇಂಜಲ್ಲಿ ಕೊಡಬೇಕು, ಮತ್ತು ಗೇಟಲ್ಲಿ ಕೊಡಬೇಕು, ಎಲ್ಲ ಕೊಡಬೇಕು ಸರ್. ಹಿಂಗೆ ನಮ್ಗೆ ಡೆಲಿವರಿ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಾರೆ ನಿಮಗೆ? ಸರ್ ನಾವು ಹೇಳ್ತೀವಿ ಸ್ಪಾಟ್ ನಿಮಗೆ ಜಾಕ್ ಬನ್ನಿ ಅಂತೀವಿ, ಗಾಡಿ ತಕ ಬನ್ನಿ ನಾವು ಕೊಡ್ತೀವಿ. ಯಾವ ಊರಣ್ಣ ತಮ್ಮ? ಗುಂಡೆತ್ತೂರು ಸರ್. ಗುಂಡೆತ್ತೂರು. ಇನ್ನೂ ಏನೇನು ಐಟಮ್ ಸಿಗ್ತದೆ ನಿಮ್ಮ ಹತ್ರ? ಸರ್ ಆನೆ ಕೊಂಬು, ಜಿಂಕೆ ಕೊಂಬು, ಜಿಂಕೆ ಮಾಂಸ ಬೇಕಾದ್ರೆ ಕೊಡ್ತೀವಿ. ಬಾಲ ಮರ ಅಷ್ಟೇ ಸರ್. ಅಷ್ಟೇ ಮರ. ನಡುರಾತ್ರಿಯ ಬೇಟೆ. ರಾತ್ರಿ ಸುಮಾರು 2 ಗಂಟೆ. ಅರಣ್ಯ ಪ್ರದೇಶದ ಹಾದಿಯಲ್ಲಿ 2 ತೆಪ್ಪಗಳು ಮಬ್ಬಾಗಿ ಕಾಣಿಸಿದವು. ನಾವು ಅತ್ತ ಕಡೆ ನಮ್ಮ ಟಾರ್ಚ್ ಹಾಕಿದೆವು. ಆದ್ರೆ ಅವರು ಒಂದಿಷ್ಟು ವಿಚಲಿತರಾಗದೆ ತಮ್ಮ ದಾರಿಯಲ್ಲಿ ಸಾಗುತ್ತಿದ್ರು. ಅಲ್ಲಿ ನೋಡಿ, ಈಗ ಅವರು ತೆಪ್ಪದಲ್ಲಿ ತುಂಬಿಕೊಂಡು ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಅವರ ತೆಪ್ಪದಲ್ಲಿ ಅರಣ್ಯ ಪ್ರದೇಶದಲ್ಲಿರುವಂಥ ವಸ್ತುಗಳನ್ನು ತುಂಬಿಕೊಂಡು ಅವರು 2 ತೆಪ್ಪ ಇದೆ, 2 ತೆಪ್ಪದಲ್ಲಿ ತುಂಬಿಕೊಂಡು ಬರ್ತಾರೆ.
ಅವರ ಬೆನ್ನತ್ತಿ ನಾವು ಹೊರಟೆವು. ಹೀಗೆ ಸಾಗುತ್ತಿದ್ದಾಗ ನಡು ನೀರಿನಲ್ಲಿ ನಮ್ಮ ಬೋಟ್ ಕೈಕೊಟ್ಟಿತು. ಈ ವೇಳೆ ನಾವು ವಲಯ ಅರಣ್ಯಾಧಿಕಾರಿ ಸತೀಶ್ ಅವರಿಗೆ ಫೋನ್ ಮಾಡಿ ಒಂದು ರಿಯಾಲಿಟಿ ಚೆಕ್ ಮಾಡಿದೆವು. ಸರ್ ನಾನು ನಾಗೇಶ ಸರ್ ಗಂಡತೂರವನು. ಇದು 2 ಅರಗಲ ನಿಮ್ಮ ಆಫೀಸ್ ಪಕ್ಕದಲ್ಲಿ ಹಾಕೊಂಡ್ ಬಡಿತಾವ್ರೆ ಸರ್, ಅದೇನು ಹುಡ್ದಿನ ಏನೋ ಬಡಿತಿರ್ಬೇಕು ಸರ್. ಕೂಗುದು ಇತ್ತಾಗ ಇದು ಮಾಡ್ತಾನೆ ಇಲ್ಲ, ಬೈಕ ಹೋಯ್ತಾನೆ ಅವ್ರೆ. ನಿಮ್ಮ ಫಾರೆಸ್ಟ್ ಆಫೀಸ್ ಕಡೆಗೆ ಹೋಯ್ತವ್ರೆ ಸರ್. ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಕಳಿಸಿಯೇ ಕಳಿಸ್ತಾರೆ ಅನ್ನೋ ವಿಶ್ವಾಸದಿಂದ ನಾವು ಇಂಜಿನ್ ಅನ್ನು ರಿಪೇರಿ ಮಾಡಲು ತೊಡಗಿದೆವು. ಸ್ಮಗ್ಲರ್ಗಳು ನಮ್ಮಿಂದ ದೂರ ಸಾಕ್ತಾನೇ ಹೋದ್ರು. ಆದ್ರೆ ಅರಣ್ಯ ಸಿಬ್ಬಂದಿ ಪತ್ತೆನೇ ಇಲ್ಲ. ಕೊನೆಗೆ ಇಂಜಿನ್ ಸರಿಪಡಿಸಿ ನಾವೇ ಸ್ಮಗ್ಲರ್ಗಳ ಚೇಸ್ ಮಾಡಿದೆವು. ಸ್ಮಗ್ಲರ್ಸ್ ಸಾಮಾನ್ಯರಲ್ಲ. ಅವರ ಹತ್ರ ಹೋದಾಗ ಅವರಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳು ಇದ್ದಂಗೆ ಕಾಣ್ತಾ ಇದೆ ನೋಡಿ. ಯಾಕಂದರೆ ನಾವು ಯಾವುದೇ ಫೋರ್ಸ್ ಇಲ್ಲದೆ ಪೂರ್ವ ಯೋಜನೆ ಇಲ್ಲದೆ ಬಂದಿರೋದು, ಹಾಗಾಗಿ ರಿಸ್ಕ್ ತಗೊಳ್ಳೋದು ಈಗ ಸಂದರ್ಭ ಬೇಡ ಅನಿಸುತ್ತೆ. ಬೇಡ